ನಿನಗಾಗಿ ಭಾಗ 41. ಅವಳು ತನ್ನ ಅಕ್ಕನನ್ನು ನೋಡಿ ತುಂಬ ಬೇಸರ ಮಾಡಿಕೊಂಡು, ಮೊದಲು ನನ್ನ ಅಕ್ಕ ಎಷ್ಟು ಚೆನ್ನಾಗಿದ್ದಳು, ಈಗ ಯಾವ ರೀತಿ ಆಗಿದ್ದಾಳೆ, ಅನ್ಯಾಯವಾಗಿದ್ದಾಳೆ. ಅವಳನ್ನು ನೋಡಿ ಕರಳು ಕಿತ್ತು ಬರುತ್ತದೆ. ಅಕ್ಕ, ನಾನು ಗೊತ್ತಾ, ನಿನ್ನ ತಂಗಿ ದಮಯಂತಿ ಅಂತ ಹೇಳುತ್ತಾಳೆ. ಆದರೆ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ನಂತರ ಅಳುತ್ತಿರುತ್ತಾಳೆ. ವಿಕ್ರಮ್ ಅವಳನ್ನು ತಬ್ಬಿಕೊಂಡು ಸಮಾಧಾನ ಮಾಡುತ್ತಾನೆ. ತುಂಬ ಜನರು ಇದ್ದರೂ ಕೂಡ ಆ ಜನರ ಬಗ್ಗೆ ಅವನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ತನ್ನ ಮುದ್ದಿನ ಹೆಂಡತಿಯ ತಲೆಯನ್ನು ಸವರುತ್ತಿರುತ್ತಾನೆ ತಬ್ಬಿಕೊಂಡು. ಅಲ್ಲಿ ಇದ್ದವರೆಲ್ಲ ಅವರ ಅಕ್ಕ ರಮ್ಯಾಳನ್ನು ನೋಡುವುದರ ಬದಲು ಇವರನ್ನೇ ನೋಡುತ್ತಿರುತ್ತಾರೆ. ಎಷ್ಟು ಮುದ್ದಾದ ಜೋಡಿ ಅಂತ ಪ್ರತಿಯೊಬ್ಬರು ಖುಷಿಪಡುತ್ತಿದ್ದಾರೆ. ಇಲ್ಲಿದ್ದಾಗ ಅವರ ಚಿಕ್ಕಮ್ಮ ತುಂಬ ಕಷ್ಟ ಕೊಡುತ್ತಿದ್ದಳು. ಅದರ ಕರ್ಮವನ್ನು ಅವಳ ಮಗಳು ಅನುಭವಿಸುತ್ತಿದ್ದಾಳೆ. ಆದರೆ ಕಷ್ಟವನ್ನು ಅನುಭವಿಸಿದ ಹುಡುಗಿ ಇಂದು ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದಾಳೆ. ವಿಧಿ ಅಂದರೆ ಇದೆಯಲ್ಲವೇ ಅಂತ ಅವರೇ ಮಾತನಾಡಿಕೊಂಡರು. ಎಲ್ಲರೂ ಸಮಾಧಾನ ಪಟ್ಟುಕೊಂಡರು. ಆದರೆ ಅವರ ಚಿಕ್ಕಮ್ಮ ಮಾತ್ರ ತುಂಬ ಕಷ್ಟಪಡುತ್ತಿದ್ದರು. ನನ್ನ ಮಗಳು ಈ ರೀತಿ ಇದ್ದಾಳೆ, ಇವಳು ನೋಡಿದರೆ ಇಷ್ಟು ಸುಂದರವಾದ ಬದುಕಿನ ಜೊತೆ ಬದುಕುತ್ತಿದ್ದಾಳೆ, ಜೊತೆಗೆ ಶ್ರೀಮಂತರು ಬೇರೆ. ನನ್ನ ಹೊಟ್ಟೆ ಉರಿಸಲು ಇವಳು ಹೇಗೆ ಬಂದಳು? ನಾವೇ ಹೇಗೋ ನನ್ನ ಮಗಳನ್ನು ನೋಡಿಕೊಳ್ಳುತ್ತಿದ್ದೆವು ಅಂತ ತುಂಬ ದುಃಖ ಜಾಸ್ತಿ ಆಯಿತು ಅವರ ಚಿಕ್ಕಮ್ಮನಿಗೆ. ಅವಳ ಕಣ್ಣೀರು ಇನ್ನೂ ಜಾಸ್ತಿ ಆಯಿತು. ಯಾರ ಬದುಕು? ನಾನು ಚೆನ್ನಾಗಿರಬಾರದು ಅಂತ ಕಷ್ಟಪಟ್ಟೆ. ಅವರು ನನ್ನ ಕಣ್ಣ ಎದುರಿಗೆ ತುಂಬ ಚೆನ್ನಾಗಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಯಾರು ತುಂಬ ಚೆನ್ನಾಗಿ ಬಾಳಬೇಕು ಅಂತ ಅಂದುಕೊಂಡಿದ್ದೆ, ಅವರ ಬದುಕು ಇಂದು ಈ ರೀತಿ ಆಗಿದೆ. ಅಲ್ಲಿ ಅಷ್ಟೊಂದು ಜನರು ಇರುವುದನ್ನು ಅರಿತ ದಮಯಂತಿ ನಿಧಾನವಾಗಿ ಅವನ ಅಪ್ಪುಗೆಯಿಂದ ಹೊರಗೆ ಬಂದಳು. ಆದರೆ ಅವನಂತೂ ಅವಳನ್ನು ಬಿಡುವ ಮಾತೇ ಇಲ್ಲ. ಅಂದರೆ ನನ್ನ ಹೆಂಡತಿ ಇಷ್ಟೊಂದು ಕಷ್ಟಪಡುತ್ತಿದ್ದಾಳೆ, ಇಷ್ಟು ನೋವು ತಿಂತಿದ್ದಾಳೆ, ಅವಳಿಗೆ ಸಮಾಧಾನವಾಗಲಿ ಅಂತ. ನಂತರ ಎಲ್ಲರೂ ಆಡಿಕೊಳ್ಳುತ್ತಾರೆ. ಪ್ರಪಂಚದಲ್ಲಿ ಇಲ್ಲದೇ ಇರುವ ಗಂಡ ಹೆಂಡತಿ ನೀವಿಬ್ಬರೇನಾ? ಇನ್ಯಾರೂ ಮದುವೆ ಆಗಿಲ್ಲವಾ ಅಂತ ತಮಾಷೆ ಮಾಡುತ್ತಾರೆ. ಅವಳು ದೂರ ಬರುತ್ತಾಳೆ. ನಂತರ ಅವರ ಅಕ್ಕನಿಗೆ ತನ್ನ ಕೈಯನ್ನು ಹಿಡಿದುಕೊಂಡು, ಅಕ್ಕ, ಹೇಗೆ ಆಗಿಬಿಟ್ಟಿದೀಯಾ? ಒಂದೇ ಒಂದು ಚಿಕ್ಕ ಸುಳಿವು ಕೊಡದೆ ನಮ್ಮನ್ನು ಬಿಟ್ಟು ಹೊರಟು ಹೋದೆ. ನನಗೆ ಒಂದೇ ಒಂದು ಮಾತು ಹೇಳಬೇಕಲ್ಲವೇ ನೀನು? ಅವಳು ಏನು ಮಾತನಾಡದೆ ಕಣ್ಣನ್ನು ಮುಚ್ಚಿಕೊಂಡಳು. ಆಗ ಅವರ ಚಿಕ್ಕಮ್ಮ ಹೇಳಿದಳು, ಅವಳು ಸ್ವಲ್ಪ ರೆಸ್ಟ್ ಮಾಡಲಿ, ಬಂದಾಗಿನಿಂದ ಎಲ್ಲರೂ ಮಾತನಾಡಿಸುತ್ತಿದ್ದಾರೆ. ಅವಳು ಯಾರ ಪ್ರಶ್ನೆಗೆ ಉತ್ತರ ಕೊಡುತ್ತಾಳೆ? ಏನನ್ನು ಕೇಳಬೇಡಿ, ಬಿಟ್ಟು ಬಿಡಿ, ಅವಳ ಹಣೆ ಬರಹ ಇದ್ದಂಗೆ ಆಗಲಿ ಅಂತ ತುಂಬ ಕಟುವಾಗಿ ಹೇಳಿದರು. ಇದು ದಮಯಂತಿಗೆ ಮತ್ತು ಅವರ ಚಿಕ್ಕಪ್ಪನಿಗೆ ಹೊಸದೇನೂ ಅಲ್ಲ. ಈ ರೀತಿಯ ಕಟುವಾದ ಮಾತುಗಳನ್ನು ಕೇಳಿಯೇ ಪ್ರತಿದಿನ ಅವರ ಜೀವನ ಶುರುವಾಗುತ್ತಾ ಇದ್ದಿದ್ದು. ಈಗ ನೋಡಿದರೆ ಅವಳಿಗೆ ಮದುವೆ ಆಗಿದೆ. ಗಂಡನನ್ನು ಎದುರಿಗೆ ಇಟ್ಟುಕೊಂಡು ಅವರ ಚಿಕ್ಕಮ್ಮ ಆ ರೀತಿ ಮಾತನಾಡಿದಳು. ವಿಕ್ರಮ್ಗೆ ಬೇಸರವಾಯಿತು. ಎಷ್ಟು ಈಸಿಯಾಗಿ ಮಾತನಾಡುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಾನಂತೂ ಇವರನ್ನು ಸುಮ್ಮನೆ ಬಿಡುವುದಿಲ್ಲ. ಇನ್ನೊಂದು ಮಾತು ನನ್ನ ಹೆಂಡತಿಯ ಬಗ್ಗೆ ಮಾತನಾಡಿದರೆ. ದಮಯಂತಿಯನ್ನು ಚಿಕ್ಕಮ್ಮ ಗುರಾಯಿಸಿ ನೋಡುತ್ತಿದ್ದಳು. ಅದು ದಮಯಂತಿಗೆ ಅರ್ಥವಾಗಿ ತಲೆಬಗ್ಗಿಸಿಕೊಳ್ಳಲು ಅವಳಿಗೆ ಇನ್ನೇನು ಹೇಳಲು ಹೋದರು. ಆಗ ಚಿಕ್ಕಪ್ಪ ಕಣ್ಣಿನಲ್ಲೇ ಏನೋ ಮಾತನಾಡಬೇಡ ಅಂತ ಹೇಳಿದ. ವಿಕ್ರಮ್ ಕಡೆ ಸನ್ನೆ ಮಾಡಿದ. ಆಗ ಅವರ ಚಿಕ್ಕಮ್ಮನಿಗೆ ಅರ್ಥವಾಯಿತು. ಚಿನ್ನದ ಗಣಿಯನ್ನು ಇಟ್ಟುಕೊಂಡು ನಾನು ಏಕೆ ಇವಳನ್ನು ಎದುರು ಹಾಕಿಕೊಳ್ಳುತ್ತಾ ಇದ್ದೇನೆ? ಎಲ್ಲರೂ ಹೇಳುತ್ತಾರೆ. ದಮಯಂತಿ ಹೇಳಿದ ಹಾಗೆ ವಿಕ್ರಮ್ ಕೇಳುವುದು, ಅವಳು ಕಣ್ಣಿನಲ್ಲಿ ತೋರಿಸಿದ್ದನ್ನು ತಲೆಯ ಮೇಲೆ ಹೊತ್ತುಕೊಳ್ಳುತ್ತಾನಂತೆ. ಇವಳನ್ನು ಮೆತ್ತಗೆ ನನ್ನ ಕಡೆ ಎಳೆದುಕೊಂಡು ಆ ಮನೆಯ ಐಶ್ವರ್ಯವನ್ನು ದೋಚಬೇಕು. ದ್ವೇಷ ಬೆಳೆಸುವುದರಿಂದ, ಬೈಯುವುದರಿಂದ, ಅವಮಾನ ಮಾಡುವುದರಿಂದ ಏನೂ ಸಿಗುವುದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳನ್ನು ಬೈದರೆ ಅವಳ ಗಂಡ ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಕೊಟ್ಟಿರುವ ಫ್ಲ್ಯಾಟನ್ನು ಕಿತ್ತುಕೊಂಡು ಬಿಡುತ್ತಾನೆ. ಆದಷ್ಟು ಬೇಗ ಈ ವಠಾರದಿಂದ ಹೊರಗೆ ಹೋಗಬೇಕು ಅಂತ ಯೋಚಿಸುತ್ತಿದ್ದಾಳೆ. ಸ್ವಲ್ಪ ಹೊತ್ತು ಅವಳು ಮೌನವಾದಳು. ನಂತರ, ಅಳಿಯಂದಿರೆ, ಕುಳಿತುಕೊಳ್ಳಿ, ನಿಮಗೆ ಕಾಫಿ ತಂದು ಕೊಡುತ್ತೇನೆ. ನನ್ನ ಮಗಳ ಯೋಚನೆಯಲ್ಲಿ ನಾನು ನಿಮ್ಮನ್ನು ನೋಡಿ ಕೂಡ
ಸರಿಯಾಗಿ ಗುರುತು ಹಿಡಿಯಲು ಸಾಧ್ಯವಾಗಲಿಲ್ಲ. ದಮಯಂತಿ ಅಡಿಗೆ ಮನೆಗೆ ಹೋಗುತ್ತಿದ್ದಳು. ಆದರೆ ವಿಕ್ರಮ್ ಅವಳ ಕೈಯನ್ನು ಹಿಡಿದುಕೊಂಡು ತನ್ನ ಪಕ್ಕ ಕೂರಿಸಿಕೊಂಡ. ನೀನು ಅಲ್ಲಿ ಹೋಗಿ ಕೆಲಸ ಜಾಸ್ತಿ ಮಾಡುತ್ತೀಯ ಅನ್ನುವುದೇನಾದರೂ ತಿಳಿದರೆ ನಾನು ಬಂದು ಕರೆದುಕೊಂಡು ಹೊರಟು ಹೋಗುತ್ತೇನೆ. ಈಗಂತೂ ನಿನ್ನನ್ನು ಬಿಟ್ಟು ಹೋಗಲು ಇಷ್ಟವಿಲ್ಲ ಅಂತ ಹೇಳಿದ. ಅವಳು ಏನೂ ಮಾತನಾಡಲಿಲ್ಲ. ಏಕೆಂದರೆ ಅಕ್ಕಪಕ್ಕ ತುಂಬ ಜನಗಳು ಇದ್ದರು. ವಾದ ಪ್ರತಿವಾದ ನಡೆದಾಗ ಸಮಸ್ಯೆಗಳು ಹೆಚ್ಚಾಗುತ್ತದೆ, ಮಾತು ಜಾಸ್ತಿ ಆಗುತ್ತದೆ. ಆಗ ಬೇರೆಯವರು ಜಗಳ ಆಗುತ್ತಿದೆ ಅನ್ನುವ ತಪ್ಪು ಕಲ್ಪನೆಯಲ್ಲಿ ಇರುತ್ತಾರೆ. ನಾವಿಬ್ಬರು ಜಗಳ ಆಡುವುದಿಲ್ಲ, ಆಡುವ ಸಮಯ ಮುಗಿದು ಹೋಯಿತು, ಈಗ ಏನಿದರೂ ಸುಖದಿಂದ ಇರುವ ದಿನಗಳು ಅಂತ ಅಂದುಕೊಳ್ಳುತ್ತಾಳೆ. ಈ ರೀತಿ ಇದ್ದಾಗ ಸಡನ್ ಆಗಿ ವಿಕ್ರಮ್ಗೆ ಒಂದು ಹೊಸ ಆಲೋಚನೆ ಹೊಳೆಯುತ್ತದೆ. ನಾನು ಹೋಗುವುದಿಲ್ಲ, ನಾನು ನಿನ್ನ ಜೊತೆ ಇಲ್ಲೇ ಇದ್ದು ಬಿಡುತ್ತೇನೆ ಅಂತ ಹೇಳುವ. ಆಗ ಅವಳು ತುಂಬ ಕೋಪದಿಂದ ಅವನನ್ನು ನೋಡುತ್ತಾಳೆ. ಅವನು ಆ ಕಡೆ ತಲೆಯನ್ನು ತಿರುಗಿಸಿಕೊಂಡ. ಇಲ್ಲಿ ಇರುತ್ತೇನೆ ಅಂದರೆ ಇಷ್ಟು ಕೋಪ ಮಾಡಿಕೊಳ್ಳುತ್ತಾಳೆ. ಏನಾದರೂ ಇದ್ದರೆ ಅಷ್ಟೇ, ನನ್ನ ಕತೆ ಮುಗಿಯಿತು. ಅವರ ಚಿಕ್ಕಮ್ಮ ನಿಧಾನವಾಗಿ ಕಾಫಿ ಅದರ ಜೊತೆ ಬಿಸ್ಕೆಟನ್ನು ತೆಗೆದುಕೊಂಡು ಬಂದರು. ಅವನಿಗೆ ಖುಷಿಯಾಯಿತು. ಕೊನೆ ಪಕ್ಷ ಇವಳು ಕಾಫಿ ಕುಡಿಯುವ ಸಮಯದಲ್ಲಾದರೂ ನನ್ನ ಜೊತೆ ಇರುತ್ತಾಳೆ ಅಂತ. ಅಳಿಯಂದಿರೆ, ಇದನ್ನು ತಿನ್ನಿ, ಅಡಿಗೆ ಮಾಡುತ್ತೇನೆ ಅಂತ ಅವರ ಚಿಕ್ಕಮ್ಮ ಹೇಳಿದಳು. ಇವನು ಸುಮ್ಮನೆ ಸ್ಮೈಲ್ ಮಾಡಿದ. ಕಾಫಿಯನ್ನು ನಿಧಾನವಾಗಿ ಕುಡಿಯುತ್ತಾನೆ. ಅವಳಿಗೆ ಗೊತ್ತು, ಇವನು ಇಲ್ಲಿಂದ ಹೋಗಲು ತುಂಬ ನಾಟಕ ಆಡುತ್ತಿದ್ದಾನೆ ಅಂತ. ಕೊನೆಗೆ ಪದೇ ಪದೇ ಅವಳು ಹೇಳುತ್ತಿದ್ದಾಳೆ, ಇಲ್ಲಿ ತುಂಬ ಜನರು ಇದ್ದಾರೆ, ನಿಮ್ಮನ್ನೇ ಗಮನಿಸುತ್ತಿದ್ದಾರೆ. ನೀವು ಬೇರೆ ದೊಡ್ಡ ಸೆಲೆಬ್ರಿಟಿ. ಆನಂತರ ನಾಳೆ ಪೇಪರ್ನಲ್ಲಿ ನಿಮ್ಮ ವಿಚಿತ್ರವಾದ ಫೋಟೋಗಳು ಬಂದರೆ ಏನು ಮಾಡುತ್ತಿದ್ದೀರಾ? ನಿಮ್ಮ ಕಾರ್ ಬೇರೆ ತುಂಬ ಕಾಸ್ಟ್ಲಿಯದು. ವಟಾರದ ಹುಡುಗರು ಕಲ್ಲುಗಳನ್ನು ತೆಗೆದುಕೊಂಡು ಹೊಡೆಯುತ್ತಾರೆ. ಆಟ ಆಡಲು ಹೋಗಿ. ಅನ್ಯಾಯವಾಗಿ ಕಾರನ್ನು ಕಳೆದುಕೊಳ್ಳಬೇಡಿ. ಆ ಕಾರು ಹೋದರೆ ಪರವಾಗಿಲ್ಲ, ಆದರೆ ಇಂದು ನಾನು ನಿನ್ನ ಜೊತೆಯೇ ಇರುತ್ತೇನೆ ಅಂತ ಹೇಳಿದ. ಅವಳಿಗೆ ನಿಜವಾಗಲೂ ಈಗ ಭಯ ಶುರುವಾಯಿತು. ಇವನು ಇದ್ದರೆ ಇಷ್ಟು ಚಿಕ್ಕ ಮನೆಯಲ್ಲಿ ಹೇಗೆ ಸಂಭಾಳಿಸುವುದು ಅರ್ಥವಾಗುತ್ತಿಲ್ಲ. ಅಷ್ಟರಲ್ಲಿ ಅವರ ಚಿಕ್ಕಪ್ಪ ಬಂದು ವಿಕ್ರಮ್ನ ಕಾಲ ಕೆಳಗಡೆ ಕುಳಿತುಕೊಳ್ಳುತ್ತಾರೆ. ಅಯ್ಯೋ, ಏಕೆ ಕೆಳಗಡೆ ಕುಳಿತುಕೊಳ್ಳುತ್ತಿದ್ದೀರಾ, ಮೇಲೆ ಕುಳಿತುಕೊಳ್ಳಿ ಅಂತ ಹೇಳಿದರೂ ಕೇಳುವುದಿಲ್ಲ. ವಿಧಿಯಿಲ್ಲದೆ ವಿಕ್ರಮ್ ಕೂಡ ಕೆಳಗೆ ಕುಳಿತುಕೊಳ್ಳುತ್ತಾನೆ, ಅವರ ಚಿಕ್ಕಪ್ಪನ ಎದುರಿಗೆ ನೆಲದ ಮೇಲೆ. ಅವಳಿಗೆ ಆಶ್ಚರ್ಯ. ನನ್ನ ಗಂಡ, ಅದರಲ್ಲೂ ಅಷ್ಟು ದೊಡ್ಡ ಶ್ರೀಮಂತರ ಮಗ, ಸಾಮಾನ್ಯವಾಗಿ ನೆಲದ ಮೇಲೆ ಕುಳಿತುಕೊಂಡಿದ್ದನ್ನು ನಾನು ನೋಡಿಲ್ಲ. ಬಾತ್ರೂಮಲ್ಲಿ ನನ್ನ ಜೊತೆ ರೊಮ್ಯಾನ್ಸ್ ಮಾಡಬೇಕಾದರೆ ಮಾತ್ರ ನೆಲದ ಮೇಲೆ ಕುಳಿತುಕೊಳ್ಳುತ್ತಿರುವುದು, ಹೊರಗಡೆ ಎಲ್ಲೂ ಇಲ್ಲ. ಇಲ್ಲಿ ನಮ್ಮ ಚಿಕ್ಕಪ್ಪನ ಎದುರಿಗೆ ತಲೆ ಬಾಗಿದ್ದಾರೆ. ಎಷ್ಟು ದೊಡ್ಡ ಮನುಷ್ಯ, ದೊಡ್ಡವರು ಅಂದರೆ ಎಷ್ಟು ಮರ್ಯಾದೆ. ಚಿಕ್ಕಪ್ಪನಿಗೆ ಗಂಡು ಮಕ್ಕಳಿಲ್ಲ ಅನ್ನುವ ಬಯಕೆಯನ್ನು ಇವರು ಪೂರೈಸುತ್ತಿದ್ದಾರೆ ಅಂತ ಅನಿಸಿತು. ಅವರ ಕೈಯನ್ನು ಹಿಡಿದುಕೊಂಡು, ನೀವು ಚಿಂತೆ ಮಾಡಬೇಡಿ, ನಿಮ್ಮ ಮಗಳು ಹುಷಾರಾಗಲಿ. ಅವರ ಬದುಕಿಗೆ ಏನು ಬೇಕು ಎಲ್ಲ ಸೌಕರ್ಯಗಳನ್ನು ನಾನು ಮಾಡುತ್ತೇನೆ. ನಿಮಗೆ ಮಾತ್ರ ಮಗಳಲ್ಲ, ಅವರು ನನ್ನ ಹೆಂಡತಿಯ ಅಕ್ಕ. ಅವರು ಚೆನ್ನಾಗಿದ್ದರೆ ನನ್ನ ಹೆಂಡತಿ ಖುಷಿಯಾಗಿ ಇರುತ್ತಾಳೆ. ಕೊನೆ ಪಕ್ಷ ಅದಕ್ಕಾದರೂ ನಾನು ಅವರ ಬದುಕಿಗೆ ಏನು ಬೇಕು ಅದನ್ನು ಮಾಡುತ್ತೇನೆ. ಅವರು ಮೊದಲು ಪ್ರೀತಿ ಮಾಡಿದ್ದ ಹುಡುಗ ಯಾರು, ಸಮಸ್ಯೆ ಏನು, ಎಲ್ಲವನ್ನು ತಿಳಿದು ಅದಕ್ಕೆ ತಕ್ಕ ಪರಿಹಾರ ಸಿಗುವಂತೆ ಮಾಡುತ್ತೇನೆ. ನನ್ನನ್ನು ನಂಬಿ, ನಾನು ನಿಮ್ಮ ಜೊತೆ ಇದ್ದೇನೆ. ನಿಮ್ಮ ಬದುಕು ಯಾವತ್ತೂ ಕಷ್ಟದಲ್ಲಿ ಇರಬಾರದು, ಆ ರೀತಿ ಮಾಡುತ್ತೇನೆ. ಏಕೆಂದರೆ ನೀವು ಕಷ್ಟದಲ್ಲಿ ಇದ್ದರೆ ನನ್ನ ದಮಯಂತಿ ಯಾವಾಗಲೂ ದುಃಖದಲ್ಲಿ ಇರುತ್ತಾಳೆ. ಅವಳು ಖುಷಿಯಾಗಿ ಇರಬೇಕು. ಅದಕ್ಕಾಗಿ ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಚೆನ್ನಾಗಿ ಅಂತ ತಮಾಷೆ ಮಾಡಿದ. ದಿನದಲ್ಲಿ 10 ಸಾರಿ ನಮ್ಮ ಚಿಕ್ಕಪ್ಪ ಅಂತ ಹೇಳುತ್ತಾಳೆ. ಅವಳಿಗೆ ನೀವು ಅಪ್ಪ ಅಮ್ಮ ಎಲ್ಲ ಆಗಿ ಸಾಕಿದ್ದೀರಾ ಅಂತ. ಅವಳ ಋಣವನ್ನು ನಾನು ತೀರಿಸುತ್ತೇನೆ. ಈ ಮಾತುಗಳನ್ನು ಹೇಳಬೇಕಾದಾಗ ಅವರ ಚಿಕ್ಕಪ್ಪನ ಕಣ್ಣುಗಳು ತುಂಬಿಕೊಂಡಿದ್ದು. ವಿಕ್ರಮ್ ಮುಂದುವರಿದು ಹೇಳುತ್ತಾನೆ, ಮೊದಲು ಹೊಸ ಫ್ಲ್ಯಾಟ್ಗೆ ಶಿಫ್ಟ್ ಆಗಿ, ಆನಂತರ ಏನು ಬೇಕು ಎಲ್ಲ ಸೌಕರ್ಯ ಒದಗಿಸುತ್ತೇನೆ. ನಿಮ್ಮ ಮನೆ ಖರ್ಚು, ಆಸ್ಪತ್ರೆ ಖರ್ಚು ಎಲ್ಲ ಆಗಿ ದುಡ್ಡು ಉಳಿಯಬೇಕು. ಆ ರೀತಿ ಯಾವುದಾದರೂ ಒಂದು ಅಪಾರ್ಟ್ಮೆಂಟನ್ನು ತೆಗೆದುಕೊಡುತ್ತೇನೆ.
ಅದನ್ನು ಮೇಂಟೈನ್ ಮಾಡಿಕೊಳ್ಳಿ ಅಂತ ಹೇಳಿದ. ಅವರ ಚಿಕ್ಕಮ್ಮನ ಕಿವಿ ನೆಟ್ಟಗಾಯಿತು. ಅಷ್ಟೇ ಅಲ್ಲ, ಅಲ್ಲಿ ಬಂದಿದ್ದ ತುಂಬ ಜನರು ಶಾಕ್ ಆದರು. ಎಷ್ಟು ಅದೃಷ್ಟ ಮಾಡಿದ್ದರು, ಇವರು ಎಷ್ಟು ಒಳ್ಳೆಯ ಅಳಿಯನನ್ನು ಪಡೆದಿದ್ದಾರೆ. ನಮ್ಮ ಅಳಿಯ ನಮ್ಮನ್ನೇ ಕಿತ್ತು ತಿನ್ನುತ್ತಾನೆ. ಎಲ್ಲರೂ ಕೂಡ ತುಂಬ ಆಸೆಯ ಕಣ್ಣುಗಳಿಂದ ವಿಕ್ರಮ್ನನ್ನು ನೋಡುತ್ತಿದ್ದರು. ಅದನ್ನು ಅರಿತ ದಮಯಂತಿಯ ಚಿಕ್ಕಮ್ಮ ಎಲ್ಲರನ್ನೂ, ಅಳಿಯ ಬಂದಿದ್ದಾನೆ, ಸ್ವಲ್ಪ ಮಾತನಾಡಬೇಕು. ನೀವೆಲ್ಲ ನಿಮ್ಮ ಮನೆಗೆ ಹೋಗಿ, ನನ್ನ ಮಗಳು ಇಲ್ಲೇ ಇರುತ್ತಾಳೆ. ಬೇಕಾದರೆ ಸಾಯಂಕಾಲ ಅಥವಾ ನಾಳೆ ಬಂದು ಮಾತನಾಡಿಸುವಿರಿ ಅಂತ ಹೇಳಿ ಅವರನ್ನೆಲ್ಲ ದಬ್ಬಿದಳು. ಅವರಿಗೆಲ್ಲ ಇನ್ನೂ ಇರಲು ಇಷ್ಟವಿತ್ತು, ಇನ್ನೂ ಸ್ವಲ್ಪ ಹೊತ್ತು ಇರಲು. ಆದರೆ ಒಬ್ಬರನ್ನೂ ಕೂಡ ಮನೆಯಲ್ಲಿ ಇರಿಸಲಿಲ್ಲ. ಏಕೆಂದರೆ ಎಲ್ಲರಿಗೂ ತಿಳಿದು ಬಿಡುತ್ತದೆ ವಿಕ್ರಮ್ ನಮಗೆ ಏನು ಕೊಡುತ್ತಾನೆ ಅಂತ. ಅವರ ಕಣ್ಣು ಬಿದ್ದರೆ ಮನೆಯಲ್ಲಿ ಏನೂ ಕೂಡ ಚೆನ್ನಾಗಿ ಇರುವುದಿಲ್ಲ. ಅದಕ್ಕಾಗಿ ಅವರನ್ನೆಲ್ಲ ಮನೆಯಿಂದ ದಬ್ಬಿದರು. ದಮಯಂತಿಗೆ ಇದೆಲ್ಲ ಅರ್ಥವಾಯಿತು. ಎಲ್ಲರ ಕಣ್ಣು ಬಿದ್ದು ಬಿಡುತ್ತದೆ ವಿಕ್ರಮ್ ಮೇಲೆ ಅಂತ. ಆನಂತರ ಏನೂ ಸಿಗುವುದಿಲ್ಲ ಅಂತ ಚಿಕ್ಕಮ್ಮ ಅವರನ್ನೆಲ್ಲ ತಳ್ಳುತ್ತಿದ್ದಾಳೆ ಅಷ್ಟೆ. ಈಗ ಅವರ ಚಿಕ್ಕಮ್ಮ ಗಂಡನಿಗೆ ಬೈದಳು. ನೀವು ಕೆಳಗಡೆ ಕುಳಿತಿರುವುದರಿಂದ ಅವರು ಕೂಡ ಕೆಳಗಡೆ ಕುಳಿತುಕೊಂಡಿದ್ದಾರೆ. ಮೇಲೆ ಕುಳಿತುಕೊಳ್ಳಿ. ಅಳಿಯನನ್ನು ಕೆಳಗೆ ಕೂರಿಸಿದರೆ ನಮಗೆ 7 ಜನ್ಮದ ಪಾಪ ಸುತ್ತಿಕೊಳ್ಳುತ್ತದೆ. ಇದಕ್ಕೆ ಅವಳಲ್ಲಿ ಕಂಡ ಬದಲಾವಣೆಗೆ ಅವನು ಆಶ್ಚರ್ಯಚಕಿತನಾದ. ನಿಧಾನವಾಗಿ ಮೇಲೆ ಎದ್ದು ಕುಳಿತ. ನಂತರ ವಿಕ್ರಮ್ ಕೂಡ ಮೇಲೆ ಕುಳಿತ. ಮನೆಯಲ್ಲಿ ಇದ್ದ ಉಳಿದ ಬಳಿದ ತಿಂಡಿಗಳನ್ನು ಹುಡುಕಿ ಚಿಕ್ಕಮ್ಮ ತಂದಳು. ಅಡುಗೆ ಮಾಡುತ್ತೇನೆ ಇರಿ. ನಿಮಗೆ ಏನು ಅಡುಗೆ ಇಷ್ಟ? ದಮಯಂತಿ, ನಿನ್ನ ಮರಿಯವರಿಗೆ ಏನು ಅಡುಗೆ ಇಷ್ಟ ಹೇಳಮ್ಮ, ಅದನ್ನೇ ಮಾಡುತ್ತೇನೆ. ನಿನಗೂ ಏನು ಇಷ್ಟ ಹೇಳು ಅಂತ ತುಂಬ ಮೃದುವಾಗಿ ಹೇಳಿದರು. ಇದೇ ಮೊದಲ ಬಾರಿ ಇಷ್ಟೊಂದು ಮೃದುವಾಗಿ ಅವರ ಚಿಕ್ಕಮ್ಮ ಮಾತನಾಡಿಸಿರುವುದು, ಅದು ಊಟದ ವಿಷಯದಲ್ಲಿ. ಅವಳು ಏನೂ ಮಾತನಾಡಲಿಲ್ಲ. ನಂತರ ಬಹಳ ಬೇಗ ಬದಲಾದ ಅವರ ಚಿಕ್ಕಮ್ಮನನ್ನು ನೋಡಿ ವಿಕ್ರಮ್ಗೆ ಸ್ವಲ್ಪ ಆಶ್ಚರ್ಯವಾಯಿತು. ನಂತರ ಅವರ ಬಗ್ಗೆ ತಿಳಿದಿದ್ದು, ದುಡ್ಡು ಆಸ್ತಿಯ ಬಗ್ಗೆ ನಾನು ಮಾತನಾಡಿದರೆ ಅದಕ್ಕೆ ಅವರಲ್ಲಿ ಬದಲಾವಣೆ ಆಗಿರಬಹುದು. ನನಗೇನು ಬೇಡ, ದಮಯಂತಿಯ ಬಳಿ ಜಾಸ್ತಿ ಕೆಲಸ ಮಾಡಿಸಬೇಡಿ, ಅವಳಿಗೆ ಸ್ವಲ್ಪ ಮೈಗೆ ಆರಾಮವಿಲ್ಲ ಅಂತ ಹೇಳಿದರು. ಆದರೆ ಪ್ರೆಗ್ನೆಂಟ್ ಅಂತ ಅವನು ಹೇಳಲಿಲ್ಲ. ಅವಳು ಅವನ ಕಡೆ ನೋಡುತ್ತಿದ್ದಳು ಕಣ್ಣಿನಲ್ಲಿ. ಇನ್ನು ಸ್ವಲ್ಪ ದಿನ ಯಾರಿಗೂ ಹೇಳಬೇಡ ಅಂತ ಇತ್ತು ಅವನ ಉದ್ದೇಶ. ಅವಳಿಗೆ ಅರ್ಥವಾಯಿತು. ನಂತರ ಅವನು ನಾನು ಬರುತ್ತೇನೆ ಅಂತ ಹೋಗುತ್ತಿದ್ದ. ಅವರ ಚಿಕ್ಕಪ್ಪ ಚಿಕ್ಕಮ್ಮ ಇನ್ನೂ ಸ್ವಲ್ಪ ಹೊತ್ತು ಇದ್ದು ಹೋಗಿದ್ದರೆ ಆಗುತ್ತಿತ್ತು. ಇವತ್ತು ಇದ್ದಿದ್ದರೆ ನಿಮಗೆ ಏನು ಬೇಕು ಆ ಅಡಿಗೆ ಮಾಡುತ್ತಿದ್ದೆ, ನಿಮಗೆ ಇಷ್ಟವಾಗುವ ರೀತಿ ಅಂತ ಹೇಳಿದರು. ಆದರೆ ನನಗೆ ಕೆಲಸವಿದೆ, ಇನ್ನೊಮ್ಮೆ ಯಾವಾಗಾದರೂ ಬರುತ್ತೇನೆ ಅಂತ ಹೇಳಿದ. ಪ್ರೀತಿಯಿಂದ ಅವನನ್ನು ಬೀಳ್ಕೊಟ್ಟರು. ದಮಯಂತಿ ಕಾರಿನ ಬಳಿ ಹೋಗಿ ಅವನಿಗೆ ನಿಮಗೆ ಏನಾದರೂ ಬೇಸರವಾಯಿತಾ, ನಮ್ಮ ಮನೆಯನ್ನು ನೋಡಿ ಅಂತ ಕೇಳಿದಳು. ಆ ರೀತಿ ಏನೂ ಇಲ್ಲ, ನಿಮ್ಮ ಮನೆಯ ಬಗ್ಗೆ ತಿಳಿದಿದೆ. ನಾನು ಮದುವೆ ಆಗಿದ್ದು ಈ ಮನೆಯನ್ನು ನೋಡಿ ಇದೇ ಮೊದಲ ಬಾರಿ ಏನೂ ಅಲ್ಲ. ಈ ರೀತಿಯ ಚಿಕ್ಕ ಚಿಕ್ಕ ವಿಷಯಕ್ಕೆ ನೀನು ಬೇಸರ ಮಾಡಿಕೊಳ್ಳಬೇಡ, ನನ್ನ ಮಗುವಿಗೆ ತೊಂದರೆ ಆಗುತ್ತದೆ ಅಂತ ಹೇಳಿದ. ಆಗ ಅವಳು ಆಶ್ಚರ್ಯದಿಂದ ಅವನನ್ನು ನೋಡುತ್ತಿದ್ದಾಳೆ. ನಮ್ಮ ಮಗುವಿಗೆ? ನನ್ನ ಮಗುವಿಗೆ ಅಲ್ಲ. ಅವನ ಮಾತನ್ನು ಸರಿ ಮಾಡಿದಳು. ಅವನು ಅವಳ ಹೊಟ್ಟೆಯ ಮೇಲೆ ಮುಟ್ಟಿದ. ನನ್ನ ಮಗುವನ್ನು ಚೆನ್ನಾಗಿ ನೋಡಿಕೊ, ಏಕೆಂದರೆ ನೀನು ನನ್ನವಳಾದ ಮೇಲೆ ಆ ಮಗು ಕೂಡ ನನ್ನದೇ, ನೀವು ನನ್ನವರೇ. ಅವಳ ಕಣ್ಣುಗಳು ತುಂಬಿ ಬಂತು. ಅವಳ ಹಣೆಯ ಮೇಲೆ ಮುತ್ತನ್ನು ಕೊಟ್ಟು, ಹುಷಾರು, ಏನೇ ಬೇಕಿದ್ದರೂ ಒಂದೇ ಒಂದು ಮಿಸ್ ಕಾಲ್ ಕೊಡು, ನಾನು ನಿನ್ನ ಕಣ್ಣೆದುರಿಗೆ ಹಾಜರಾಗುತ್ತೇನೆ. ಎಲ್ಲ ಕಷ್ಟವನ್ನು ನೀನೇ ಅನುಭವಿಸಬೇಡ. ನೀನು ಇರು ಅಂದರೆ ನಾನು ಇದ್ದೇ ಬಿಡುತ್ತೇನೆ. ಬೇಡ, ನನಗೆ ತುಂಬ ಡಿಸ್ಕಂಫರ್ಟ್ ಆಗುತ್ತದೆ ನೀವು ಇಲ್ಲಿ ಇದ್ದರೆ. ಎಲ್ಲದರ ಜೊತೆ ಫ್ರೀಯಾಗಿ ಇರಲು ಸಾಧ್ಯವಿಲ್ಲ ಅಂತ ಹೇಳಿದಳು. ಕೊನೆಗೆ ಅವಳು ಅವನ ಕೆನ್ನೆಗೆ ಮುತ್ತನ್ನು ಕೊಟ್ಟಳು. ಅವನು ತುಟಿಯ ಕಡೆ ಬೆರಳಿಟ್ಟು ಕೇಳಿದ, ನಾವು ರೋಡಿನಲ್ಲಿ ಇದ್ದೇವೆ, ಸ್ವಲ್ಪ ಮರ್ಯಾದೆ ಇರಲಿ. ನನ್ನ ಕೈಯಲ್ಲಿ ನಿಮ್ಮನ್ನು ಬಿಟ್ಟು ಒಂದು ದಿನ ಇರಬೇಕು ಅಂತ ತಡೆಯಲಾಗದೆ ಮುತ್ತು ಕೊಟ್ಟಿದ್ದು ಅಷ್ಟೇ ಅಂತ ಅವಳು ಹೇಳಿದಳು. ಅವನು ತುಂಟನಗೆ ಬೀರಿ ಅವಳಿಗೆ ಬಾಯಿ ಮಾಡಲು
ಕಾರ್ ಸ್ಟಾರ್ಟ್ ಮಾಡಿದ. ನಂತರ ಅವನಿಗೆ ಏನೋ ನೆನಪಾಯಿತು. ಕ್ರೆಡಿಟ್ ಕಾರ್ಡನ್ನು ತೆಗೆದುಕೊಟ್ಟ. ನಿನಗೆ, ನಿಮ್ಮ ಅಕ್ಕನಿಗೆ, ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಏನು ಬೇಕು ಎಲ್ಲವನ್ನೂ ತೆಗೆದುಕೊಡು. ದುಡ್ಡು ಖರ್ಚಾಗುತ್ತದೆ ಅಂತ ಯೋಚನೆ ಮಾಡಬೇಡ. ಅವಳು ಅದನ್ನು ನೋಡಿ, ಇದನ್ನು ನನಗೆ ಬಳಸುವುದೂ ಕೂಡ ಸರಿಯಾಗಿ ಬರುವುದಿಲ್ಲ ಅಂತ ಹೇಳಿದಳು. ಅವನು ಹೇಳಿಕೊಟ್ಟ. ಅವಳು ಅದನ್ನು ಕಲಿತುಕೊಂಡಳು ಹೇಗೆ ಬಳಸುವುದ ಅಂತ. ದುಡ್ಡಿನ ಬಗ್ಗೆ ಜಾಸ್ತಿ ಯೋಚಿಸಬೇಡ. ನಿನಗೆ ಏನೇನು ಇಷ್ಟ ಎಲ್ಲವನ್ನೂ ತೆಗೆದುಕೋ. ನನ್ನದೆಲ್ಲವೂ ನಿನ್ನದೇ ಅಂತ ಹೇಳಲು ಶುರು ಮಾಡಿದ. ಅಷ್ಟರಲ್ಲಿ ಜನಗಳು ಮುತ್ತಿಕೊಂಡರು. ಇವನ ಜೊತೆ ಮಾತನಾಡಲು ಅವಳು ಕಣ್ಣಿನಲ್ಲಿ ಸನ್ನೆ ಮಾಡಿದಳು. ಮೊದಲು ಇಲ್ಲಿಂದ ಹೋಗಿ, ಇಲ್ಲವಾದರೆ ಇವರೆಲ್ಲ ನಿಮ್ಮನ್ನು ಇಂದು ಬಿಡುವುದಿಲ್ಲ ಅಂತ. ಅವಳು ಅವನಿಗೆ ಬಾಯ್ ಮಾಡಿದಳು. ಅವನು ಕೂಡ ಬಾಯ್ ಮಾಡಿದ. ಅವನು ಹೋದ ಕಾರನ್ನೇ ನೋಡುತ್ತಾ ಅಲ್ಲೇ ನಿಂತಳು. ಹಿಂದಿನಿಂದ ಬಂದು ಅವರ ಪಕ್ಕದ ಮನೆ ಹುಡುಗಿ ಅವಳನ್ನು ಹಿಡಿದುಕೊಂಡಳು. ಅಕ್ಕ, ಎಷ್ಟು ದಿನ ಆಗಿತ್ತು ನೀನು ನನ್ನನ್ನು ಬಿಟ್ಟು ಹೋಗಿ? ನಿನ್ನ ಜೊತೆ ತುಂಬ ಮಾತನಾಡಬೇಕು. ನೀನು ಇದ್ದಾಗ ಸರಿ ಯಾವುದು ತಪ್ಪ್ಯಾವುದು ಅಂತ ಹೇಳುತ್ತಿದ್ದೆ. ಈಗ ನನ್ನವರು ಅನ್ನುವವರು ಯಾರೂ ಇಲ್ಲ ಅಂತ ಹೇಳಿದಳು. ಅವರ ಪಕ್ಕದ ಮನೆಯ ಆಂಟಿ ಮಗಳು ರಾಣಿ. ಇವಳು ಸುಮ್ಮನೆ ನಕ್ಕಳು. ಮನೆಯ ಒಳಗಡೆ ಸ್ವಲ್ಪ ಕೆಲಸವಿದೆ, ಅದನ್ನು ಮುಗಿಸಿ ಬರುತ್ತೇನೆ ಅಂತ ಅವಳು ಒಳಗೆ ಹೋದಳು. ಅವರ ಚಿಕ್ಕಮ್ಮ ಮೊದಲ ರೀತಿ ಇರಲಿಲ್ಲ, ಸ್ವಲ್ಪ ಶಾಂತವಾಗಿದ್ದರು. ಅವಳಿಗೆ ಹೋದ ಜೀವ ಬಂದಂತೆ ಆಯಿತು. ಅವರು ಅವತಾರ ತಾಳಿದರೆ ಅವಳಿಗೆ ಈ ಸಂದರ್ಭದಲ್ಲಿ ತಡೆದುಕೊಳ್ಳಲು ಆಗುತ್ತಿರಲಿಲ್ಲ. ಅವರ ಅಕ್ಕನ ಬಳಿ ಹೋಗಿ ಅವಳಿಗೆ ಗಂಜಿ ಮಾಡಿಕೊಟ್ಟಳು. ಅವಳ ಬಟ್ಟೆಯನ್ನು ಬದಲಾಯಿಸಿದಳು. ಅವಳು ಸ್ವಲ್ಪ ಹೊತ್ತು ಪುನಃ ನಿದ್ರಿಸಿದಳು. ವಿಕ್ರಮ್ಗೆ ಫೋನ್ ಮಾಡಿ ಯಾವುದಾದ್ರೂ ಒಳ್ಳೆಯ ಡಾಕ್ಟರನ್ನು ಕಳಿಸಿ ಅಕ್ಕನ ಆರೋಗ್ಯವನ್ನು ತೋರಿಸಬೇಕು ಅಂದಾಗ ಅರ್ಧ ಗಂಟೆಗೆ ಇವರ ಮನೆ ಕಡೆ ಒಂದು ಒಳ್ಳೆಯ ಕಾರಿನಲ್ಲಿ ಬಂದರು. ಅದನ್ನು ನೋಡಿ ಪುನಃ ಅಲ್ಲಿ ಇರುವವರೆಲ್ಲ ಆಶ್ಚರ್ಯದ ಜೊತೆ ಹೊಟ್ಟೆ ಉರಿ ಪಟ್ಟುಕೊಂಡರು. ದಮಯಂತಿ ಆ ಡಾಕ್ಟರನ್ನು ಕರೆದುಕೊಂಡು ಹೋಗಿ ಅಕ್ಕನನ್ನು ತೋರಿಸಿದಳು. ಅವರು ಕೆಲವು ಮೆಡಿಸಿನನ್ನು ಬರೆದುಕೊಟ್ಟರು. ಇದನ್ನು ಒಂದು 3-4 ದಿನ ಕೊಡಿ, ನಂತರ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಸಂಪೂರ್ಣವಾದ ದೇಹವನ್ನು ಚೆಕಪ್ ಮಾಡಿಸಬೇಕು ಅಂತ ಹೇಳಿದರು. ಡಾಕ್ಟರ್ಗೆ ಫೀಸ್ ಕೊಡಲು ಹೋದಳು. ಬೇಡ, ವಿಕ್ರಮ್ ಸರ್ ಎಲ್ಲವನ್ನು ಕೊಟ್ಟಿದ್ದಾರೆ. ನಾನು ಅವರ ಫ್ಯಾಮಿಲಿ ಡಾಕ್ಟರ್, ನೀವು ಏನು ಕೊಡುವ ಅವಶ್ಯಕತೆ ಇಲ್ಲ. ನಿಮ್ಮ ಅಕ್ಕ ನಾರ್ಮಲ್ ಆಗಿ ಚೆನ್ನಾಗಿ ಇರುವ ರೀತಿ ಮಾಡುವುದು ನನ್ನ ಜವಾಬ್ದಾರಿ ಅಂತ ಹೇಳಿದರು. ಇದನ್ನು ಕೇಳಿದ ದಮಯಂತಿಯ ಚಿಕ್ಕಮ್ಮನಿಗೆ ಖುಷಿಯಾಯಿತು. ವಿಕ್ರಮ್ ಬಗ್ಗೆ ಅವನನ್ನು ಬಿಡಬಾರದು, ಇವಳನ್ನು ಚೆನ್ನಾಗಿ ನೋಡಿಕೊಂಡರೆ ಅವನು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂತ ಮನಸ್ಸಿನಲ್ಲಿ ಸ್ಕೆಚ್ ಹಾಕಿದಳು. ಈತ ದಮಯಂತಿಯನ್ನು ಬಿಟ್ಟು ಬಂದ ಮೇಲೆ ತುಂಬ ಪರದಾಡುತ್ತಿದ್ದಾನೆ. ಅವನಿಗೆ ಇರಲು ಆಗುತ್ತಿಲ್ಲ. ಮನೆಗೆ ಹೋಗಲು ಇಷ್ಟವಾಗದೆ ಅವರು ಇದ್ದ ರೆಸಾರ್ಟ್ನ ರೂಮಿಗೆ ಹೋದ. ಅಲ್ಲಿ ಅವಳ ಪರಿಮಳ, ಅವಳ ಸುವಾಸನೆ ಸಿಗುತ್ತಿದೆ. ಅದರಲ್ಲಿ ಅವನು ಖುಷಿ ಪಡುತ್ತಿದ್ದಾನೆ. ಅವಳು ತನ್ನ ಬಳಿ ಇದ್ದಾಳೆ ಅನ್ನುವುದನ್ನು ನೆನಪಿಸಿಕೊಂಡು ಒಂದು ಕಾಲ್ ಬರುತ್ತದೆ. ಆ ನಂಬರನ್ನು ನೋಡಿ ಅವನು ಬೆಚ್ಚಿಬಿದ್ದ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.